ರಾಜ್ಯ ಸಚಿವ ಸಂಪುಟದಲ್ಲಿ ಉಳಿದಂತಹ 20 ಸಚಿವ ಸ್ಥಾನಗಳ ಪೈಕಿ 19 ಸ್ಥಾನ ಭರ್ತಿಯಾಗಿದೆ. ಹಾಗಾದ್ರೆ ಖಾಲಿ ಉಳಿದಂತಹ ಆ ಒಂದು ಸ್ಥಾನ ಯಾರಿಗೆ? ಖಾಲಿ ಉಳಿದ ಆ ಒಂದು ಸ್ಥಾನ ಯಾರಿಗೆ? 20 ಸಚಿವ ಸ್ಥಾನಗಳ ಪೈಕಿ 19 ಸಚಿವ ಸ್ಥಾನಗಳು ಭರ್ತಿಯಾಗಿದೆ ಡಿಕೆ ಸಂಪುಟದಲ್ಲಿ. ಬಂದಿದ್ದ ಅಷ್ಟೂ ಜನರ ಪೈಕಿ ಯಾರಿಗೆ ಲಕ್ ಒಲಿಯುತ್ತೆ? ಖಾಲಿ ಉಳಿದಂತಹ ಆ ಸ್ಥಾನದತ್ತ ಎಲ್ಲರ ಕಣ್ಣಿದೆ. ಗಾಯತ್ರಿ ಶಾಂತೇಗೌಡ ಶಿವಣ್ಣವರ್ ಮಧ್ಯೆ ಫೈಟ್ ಇರುವಂತದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ನಯನಾ ಕೂಡ ರೇಸ್ನಲ್ಲಿದ್ದಾರೆ. ಹಿರಿಯ ಶಾಸಕರು ಹಾಗೆ ಮಾಜಿ ಸಚಿವರು ಕೂಡ ಲಾಭಿಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ಸಚಿವರ ಪ್ರಮಾಣ ವಚನಕ್ಕೆ ಸಿದ್ದು ಗೈರಿನಿಂದ ಸಾಕಷ್ಟು ಸಂಚಲನವನ್ನ ಕೂಡ ಮೂಡಿಸಲಾಯಿತು. ಓಕೆ, ಈ ಒಂದು ಚರ್ಚೆ ಆಯಿತು, ಒಂದು ವಿಷಯ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಆದರೆ ಬಸವರಾಜ ಶಿವಣ್ಣರ ಬದಲು ಗಾಯತ್ರಿಗೆ ಮಣೆ ಹಾಕಲಾಯಿತು. ಆದರೆ ಗಾಯತ್ರಿ ಅವರ ಹೆಸರು ಕೇಳಿಬಂದ್ರೂ ಕೂಡ ಪ್ರಮಾಣ ವಚನ ನಡೆಯಲಿಲ್ಲ. ಹಾಗಾದ್ರೆ ಆ ಒಂದು ಉಳಿದಂತಹ ಸ್ಥಾನಕ್ಕೆ ಈಗ ಹಿರಿಯ ಶಾಸಕರು ಕೂಡ ಲಾಭಿಯನ್ನು ನಡೆಸ್ತಾ ಇದ್ದಾರೆ, ಮಾಜಿ ಸಚಿವರು ಕೂಡ ಲಾಭಿಯನ್ನು ನಡೆಸ್ತಾ ಇದ್ದಾರೆ. ಇದರ ಮಧ್ಯೆ ಉಮಾಶ್ರೀ ಅವರ ಹೆಸರು ಕೂಡ ಕೇಳಿಬಂದಿತ್ತು, ಮಹಿಳೆಯರಿಗೂ ಕೂಡ ಒಂದು ಅವಕಾಶವನ್ನ ಕೊಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ. ಆದರೆ ಅದು ಬೇರೆ ಸ್ವರೂಪವನ್ನೇ ಪಡೆದುಕೊಂಡಿರುವಂಥದ್ದು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಕೇಳಿಬಂದಿದೆ. ನಯನಾ ಕೂಡ ರೇಸಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ, ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಈಗಾಗಲೇ 20 ಸಚಿವ ಸ್ಥಾನಗಳ ಪೈಕಿ 19 ಸಚಿವ ಸ್ಥಾನ ಭರ್ತಿಯಾಗಿದೆ. ಆದ್ರೆ ಉಳಿದಿರೋದು ಒಂದೇ ಒಂದು ಸ್ಥಾನ. ಆ ಸ್ಥಾನವನ್ನ ಯಾರಿಗೆ ಕೊಡ್ತಾರೆ? ಯಾಕಂದ್ರೆ ಉಳಿದಿರ್ತಕ್ಕಂಥ ಎಲ್ಲಾ ಕ್ಯಾಬಿನೆಟ್ ನಲ್ಲಿ ಇರೋದೆಲ್ಲ ಪುರುಷರೇ. ಅಟ್ಲೀಸ್ಟ್ ಒಂದು ಸ್ಥಾನನಾದ್ರೂ ಮಹಿಳೆಗೆ ಕೊಡ್ತಾರಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಖಂಡಿತ ಸಚಿವ ಸಂಪುಟ ವಿಸ್ತರಣೆ ಆದ್ರೂ ಕೂಡ ಪಟ್ಟಿಯಲ್ಲಿ ಒಂದಷ್ಟು ಗೊಂದಲಗಳು ಇದೀಗ ಮೂಡಿರುವಂತದ್ದು. ಕಳೆದ ದಿನ ಏನು ರಾಜ್ಯಪಾಲರ ಕೈಗೆ ಏನು ಅಂತಿಮ ಕ್ಷಣದಲ್ಲೂ ಕೂಡ ಪಟ್ಟಿ ಸೇರಿಲ್ಲ. ಅಂದ್ರೆ ಆ ಒಂದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಪಟ್ಟಿಯಲ್ಲಿ ಎಷ್ಟು ಮಟ್ಟಿಗೆ ಗೊಂದಲ ಇದೆ ಅನ್ನುವಂಥದ್ದು. ಕಡೆ ಕ್ಷಣವರೆಗೂ ಕೂಡ ಆಕಾಂಕ್ಷಿಗಳು ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಲಾಬಿಯನ್ನ ಮಾಡ್ತಾರೆ. ಆದ್ರೆ ಆ ಲಾಬಿಗೆ ಹೈಕಮಾಂಡ್ ನಾಯಕರು ಕೊನೆಗೂ ಕೂಡ ತಣ್ಣೀರನ್ನ ಏರಿಸ್ತಾರೆ. ಅದ್ರಲ್ಲೂ ಕೂಡ ಕೆಲವೊಂದಷ್ಟು ಸಚಿವರ ಆಕಾಂಕ್ಷಿಗಳಾಗಿರ್ತಕ್ಕಂಥ ಬೇಲೂರು ಗೋಪಾಲ್ ಕೃಷ್ಣ ಆಗಿರ್ಬೋದು, ಬಸವನರಾಯಗೌಡ ಪಾಟೀಲ್ ಆಗಿರ್ಬೋದು, ಜೊತೆಗೆ ಒಂದಷ್ಟು ಹಿರಿಯ ಶಾಸಕರು ಆರ್ ವಿ ದೇಶಪಾಂಡೆ, ಭದ್ರಾವತಿ ಸಂಗಮೇಶ್ ಆಗಿರ್ಬೋದು, ತನ್ವೀರ್ ಶೇಖ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಬಹಿರಂಗವಾಗಿ ಏನು ಹೈಕಮಾಂಡ್ ನಾಯಕರ ವಿರುದ್ಧ ಆಕ್ರೋಶನ ಅವರು ಆಗ್ತಾರೆ. ನಮಗೆ ಏನು ಹಿಂದೆ ಕೊಟ್ಟಿರ್ತಕ್ಕಂಥ ಮಾತೇನಿತ್ತು ಪ್ರಕಾರ ಹೈಕಮಾಂಡ್ ನಾಯಕರು ನಡೆದುಕೊಂಡಿಲ್ಲ. ನಾವು ಕೂಡ 3 ಬಾರಿ 4 ಬಾರಿ ಶಾಸಕರಾಗಿದ್ದೇವೆ. ಆದ್ರೆ ಒಮ್ಮೆ ಕೂಡ ನಮ್ಮನ್ನ ಸಚಿವ ಸ್ಥಾನ ಮಾಡೋದ್ರಲ್ಲಿ ಹೈಕಮಾಂಡ್ ನಾಯಕರು ಪರಿಗಣಿಸಿಲ್ಲ ಅನ್ನುವಂತ ಒಂದು ಮಾತುಗಳನ್ನ ಹೇಳ್ತಾರೆ. ನಿನ್ನೆ ಕೂಡ ಏನು ಸಚಿವ ಸ್ಥಾನ ಮಿಸ್ ಆದ ಬೆನ್ನಲ್ಲೇ ಯಶವಂತರಾಯಗೌಡ ಪಾಟೀಲ್ ನೇರವಾಗಿ ಸ್ಪೀಕರ್ನ ಭೇಟಿ ಮಾಡಿ ರಾಜೀನಾಮೆಯನ್ನ ಕೊಡ್ತಾರೆ. ಇವತ್ತು ಕೂಡ ಒಂದಷ್ಟು ಹಿರಿಯ ಶಾಸಕರು ಕೂಡ ಏನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರ ವಿರುದ್ಧ ನೇರವಾಗಿ ಅಸಮಾಧಾನ ಹೊರಕ್ಕೆ ಇವತ್ತು ಕೂಡ ಒಂದಷ್ಟು ಸರಣಿ ಪೋಯದಲ್ಲಿ ರಾಜೀನಾಮೆ ಕೊಡುವಂತ ಸಂದರ್ಭ ಇದೆ ಅಂತ ಹೇಳಲಾಗ್ತಿದೆ. ಇದರ ನಡುವೆ ಇದೀಗ ಖಾಲಿ ಉಳಿದಿರ್ತಕ್ಕಂಥ ಒಂದು ಸ್ಥಾನಕ್ಕೆ ದೊಡ್ಡ ಮಟ್ಟದಲ್ಲಿ ಲಾಬಿ ನಡೀತಿದೆ. ಅದರಲ್ಲೂ ಕೂಡ ಏನು ಮೊನ್ನೆ ಏನು ಚಿಕ್ಕಮಗಳೂರಿನಿಂದ ಏನು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಜಯಗಳಿಸಿರ್ತಕ್ಕಂಥ ಗಾಯತ್ರಿ ಸಿದ್ದೇಗೌಡ ಮತ್ತು ಬಸವರಾಜ ಶಿವಣ್ಣನವರ ನಡುವೆ ನೇರವಾಗಿ ಸ್ಪರ್ಧೆ ಇದೆ. ಕುರುಬ ಮತವನ್ನ, ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ಕುರುಬ ಮತವನ್ನ ಮತ್ತಷ್ಟು ಸಾಲಿಡ್ ಮಾಡುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಒಂದಷ್ಟು ಕಸರತ್ತನ್ನ ಮಾಡ್ತಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ 13 ಪಟ್ಟಿಗಳ ಹೆಸರುಗಳ ಪೈಕಿ 8 ಸ್ಥಾನಗಳನ್ನ ಹೈಕಮಾಂಡ್ ನಾಯಕರು ಓಕೆ ಮಾಡಿದ್ರು. ಆದ್ರೆ ಕೊನೆಯ ಕ್ಷಣದಲ್ಲಿ ಏನು ಬಸವರಾಜ ಶಿವಣ್ಣನವರ ಹೆಸರನ್ನ ಕೈಬಿಟ್ಟಿದ್ದಕ್ಕೆ ಸಿದ್ದರಾಮಯ್ಯರು ಒಂದಷ್ಟು ಗರಂ ಆಗಿದ್ದಾರೆ. ಹಾಗಾಗಿ ನಿನ್ನೆ ಏನು ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಗೇರಾಗಿದ್ರು. ಹಾಗಾಗಿ ಅವ್ರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಏನಾದ್ರು ಏನು ಹಾವೇರಿಯ ಬಸವರಾಜ ಶಿವಣ್ಣ ಅವರಿಗೆ ಕೊಡ್ತಾರ, ಅಥವಾ ಮತ್ತೆ ಏನಾದ್ರು ಗಾಯತ್ರಿ ಸಿದ್ದೇಗೌಡ ಅವರ ಜೊತೆ ಮಾತಾಡಿ ಅವ್ರಿಗೆ ಟಿಕೆಟ್ ಸಚಿವ ಸ್ಥಾನವನ್ನ ಕೊಡ್ತಾರ ಅಂತ ಕೂಡ ಒಂದು ಪ್ರಶ್ನೆ ಮೂಡಿದೆ. ಇದ್ರ ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಇದನ್ನು ಹೊರತುಪಡಿಸಿ ಏನು ನಯನಾ ಮಠಂ ಆಗಿರ್ಬೋದು, ಕನಿಷ್ಠ ಫಾತಿಮಾ ಆಗಿರ್ಬೋದು, ಅವರ ಹೆಸರು ಕೂಡ ಕೇಳಿ ಬರ್ತದೆ. ಆದ್ರೆ ಜಾತಿವಾರು ಸಮೀಕ್ಷೆಯಲ್ಲಿ ಯಾರು ಮುಂದೆ ಇರ್ತಾರೆ, ಜಾತಿವಾರು ಸಮೀಕ್ಷೆಯನ್ನ ಅಲೆದು ಹೋಗಿ ಇದೀಗ ಹೈಕಮಾಂಡ್ ನಾಯಕರು ಒಂದು ಅಂತಿಮ ಒಂದು ಹೆಸರನ್ನ ಫೈನಲ್ ಮಾಡಬೇಕಾಗಿರುವಂತ ಒಂದು ಅನಿವಾರ್ಯತೆ ಹೈಕಮಾಂಡ್ ನಾಯಕರಿಗೆ ಇರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.